ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವರ ಕರೆಂಟ್ ಫೀಲಿಂಗ್ಸ್ ಮತ್ತು ಫ್ಯೂಚರ್ ಇವರ ಜೊತೆ ಹೇಗಿರುತ್ತೆ ಅನ್ನುವ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ 3ರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ, ಅವರ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಎಲ್ಲ ಕುರಿತಾಗೂ ನಿಮಗೆ ಈ ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡ್ಕೋಬಹುದು. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಫ್ಯೂಚರ್ ಹೇಗಿರುತ್ತೆ, ಅವರ ಕರೆಂಟ್ ಫೀಲಿಂಗ್ಸ್, ಇದರ ಕುರಿತಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಅವರ ಕರೆಂಟ್ ಫೀಲಿಂಗ್ಸ್ ಈ ರೀಡಿಂಗ್ ನಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಚಾರಿಯಟ್ ಕಾರ್ಡ್ ಬರ್ತಾ ಇದೆ ಮತ್ತು ಕಿಂಗ್ ಆಫ್ ಸ್ಪೋರ್ಡ್ಸ್ ಬರ್ತಾ ಇದೆ, 9 ಆಫ್ ಸ್ಪೋರ್ಡ್ಸ್ ಬರ್ತಾ ಇದೆ, ಪೇಜ್ ಆಫ್ ಸ್ಪೋರ್ಡ್ಸ್ ಬಂತು ಅಂದಾಗ ಏನಾಗುತ್ತೆ, ಪೇನ್, ಸ್ಟ್ರೆಸ್, ಪ್ರಾಬ್ಲಮ್ಸ್, ಆಪ್ಷನ್ಸ್ ಇದೆ. ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ. ಅವ್ರು ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ, ವಾಟ್ ದೇ ವಾಂಟ್ ಟು ಟೆಲ್ ಯು, ವಾಟ್ ಆರ್ ದಿಯರ್ expressions, mind messages. Yes, I am selfish. I can't tolerate your absence. Possessiveness ಇದೆ ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ. ಮತ್ತು ವಾರ್ನಿಂಗ್ ಬರ್ತಾ ಇದೆ, ಯು ಆರ್ ಲೂಸಿಂಗ್ ಮೀ ಬಿಕಾಸ್ ಆಫ್ ಯೋರ್ ಬಿಹೇವಿಯರ್ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ. ಐ ಹ್ಯಾವ್ ಅಡ್ಜಸ್ಟೆಡ್ ಅ ಲಾಟ್, ನೋ ಮೋರ್ ನಾವ್, ಐ ಜಸ್ಟ್ ವಾಂಟ್ ಪೀಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನ ಒಂದು ಮೆಸೇಜ್ ನಿಮ್ಗೋಸ್ಕರ ತೆಗಿತಾ ಇದ್ದೀನಿ. ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಮೈ ಸೆಲ್ಫ್, ಐ ನೋ ಐ ಆಮ್ ರೈಟ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಅವರ ಪ್ರಕಾರ ಅವರೇ ಸರಿಗಿದ್ದಾರೆ, ನೀವು ಸರಿಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನೀವು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೂ ಅವರ ಪ್ರಕಾರ ಅವರು ಎಲ್ಲ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ನೀವೇನು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಹಠ ಅವರ ಮನಸ್ಸಿನಲ್ಲಿ ಇದೆ. ಸೊ ಬೇಸಿಕ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ನಿಮ್ಗೆ ಅಂದ್ರೆ, ರಿಲೇಶನ್ಶಿಪ್ ವೈಸ್ ನಾನು ಎಫರ್ಟ್ಸ್ ಜಾಸ್ತಿ ಹಾಕಿದ್ದೀನಿ, ನನ್ನ ತ್ಯಾಗ ಜಾಸ್ತಿ ಇದೆ, ನಿನಗಿಂತ ನನ್ನ ತ್ಯಾಗ ಜಾಸ್ತಿ ಇದೆ ಅಂತ ಅವ್ರು ಹೇಳಕ್ ಹೊರಟಿದ್ದಾರೆ. ಮತ್ತು ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ನಲ್ಲಿ ಅವರೇ ಗೆಲ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುವಂಥವ್ರು ಇವರು. ಏನೇ ಆಗಿರ್ಲಿ ನಾನೇ ಗೆಲ್ಬೇಕು, ಏನೇ ಪ್ರಾಬ್ಲಮ್ ಇದ್ರು ನಾನ್ ಸೋಲಲ್ಲ, ನನ್ನ ತಪ್ಪುಗಳನ್ನ ನಾನು ಒಪ್ಕೊಳ್ಳಲ್ಲ ಅನ್ನುವಂಥ ಒಂದು ಹಠ ಸ್ವಭಾವ ಇವರಲ್ಲಿದೆ. ಮತ್ತು ಈಗ ಪ್ರೆಸೆಂಟ್ ನಲ್ಲಿ ಅವ್ರು ನಿಮ್ನ ಪನಿಷ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ ಜೊತೆ ಮಾತಾಡದೆ ಇರೋದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಹಾಗೂ ನಿಮ್ಮಿಂದ ದೂರ ಇರುವಂತದ್ದು, ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋದು, ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಮತ್ತು ಚುಚ್ಚು ಮಾತಾಡುವಂಥದ್ದು. ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂದ್ರೆ, ನೀವು ಕೊರಗಬೇಕು, ನೀವು ನರಳಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಈ ವ್ಯಕ್ತಿಯಲ್ಲಿ ಇದೆ. ಮತ್ತು 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆಪ್ಷನ್ಸ್ ನೋಡ್ತಾ ಇದ್ದಾರೆ, ಇನ್ನ ಯಾವ ರೀತಿ ನಿಮ್ಗೆ ನೋವು ಕೊಡಬಹುದು ಅಂತ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ನೀಡ್ಸ್ ಅ ಲಾಟ್ ಆಫ್ ಚೇಂಜಸ್. ನಿಮ್ಮ ಕಡೆಯಿಂದನೂ ಚೇಂಜಸ್ ಬೇಕಾಗತ್ತೆ. ಅವ್ರಿಗೆ ನೀವ್ ಬೇಕು ಅನ್ನುವಂತ ಹಠ ಇದೆ, ಆದ್ರೆ ಅವರ ಪ್ರಕಾರ ನೀವು ಅವರ ಕಂಟ್ರೋಲ್ ನಲ್ಲಿ ಇರ್ಬೇಕು ಅನ್ನುವಂತ ಒಂದು ಸ್ವಭಾವ ಇದೆ. ಇದಕ್ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಅವ್ರಿಗೆ ಜಾಸ್ತಿ ಎಂಟರ್ಟೈನ್ ಮಾಡದೇ ಇರುವಂತದ್ದು ನಿಮ್ಮ ಮನಸ್ಸಿನಲ್ಲಿ ಇರ್ಬೇಕಾಗಿರುವಂತದ್ದು ಯಾವಾಗ್ಲೂ ಇರ್ಬೇಕಾಗತ್ತೆ ಇದು. ಯಾಕೆಂದ್ರೆ ಅವರೇ ಗೆಲ್ತಾ ಹೋದಾಗ ನೀವು ಸೋಲ್ತಾ ಹೋಗ್ತೀರಾ. ರಿಲೇಶನ್ಶಿಪ್ ಬಂದಾಗ ಇಬ್ರು ಗೆಲ್ಬೇಕಾಗತ್ತೆ, ಇಬ್ರು ಸೋಲ್ಬೇಕಾಗತ್ತೆ. ಅಂದ್ರೆ ಒಂದ್ ಕಡೆ ಅವ್ರು ಗೆಲ್ತಾರೆ, ಒಂದ್ ಕಡೆ ನೀವ್ ಗೆಲ್ತೀರಾ. ಈ ರೀತಿಯಾದ ಒಂದು ಆಟಿಟ್ಯೂಡ್ ಇಬ್ರಲ್ಲೂ ಇರ್ಬೇಕಾಗತ್ತೆ. ಅವಾಗ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಇಟ್ಸ್ ಅ ವೆರಿ ಬಿಗ್ ಇಂಬ್ಯಾಲೆನ್ಸ್. ಸೊ ಪೊಸೆಸಿವ್ನೆಸ್ ನಾನು ಆಗ್ಲೇ ಹೇಳ್ದಾಗೆ, ಏನೇ ಆಗ್ಲಿ ನನ್ನ ಹತ್ರನೇ ಖುಷಿ ಸಿಗಬೇಕು, ನನ್ನನ್ನು ಹೊರತುಪಡಿಸಿ ಬೇರೆಯವ್ರ ಜೊತೆ ಬೆರೆಯೋದಾಗಿರ್ಬೋದು, ಬೇರೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮನ್ನ ಅವರು ಐಸೋಲೇಟ್ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ವಾರ್ನಿಂಗ್ ಬರ್ತಾ ಇರೋದ್ರಿಂದ ಅವರು ನಿಮ್ಮನ್ನ
ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಮಾತು ಬಿಡೋದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಹೀಗೆ ಮಾಡಿದ್ರೆ ನನ್ನ ಹತೋಟಿನಲ್ಲಿ ಇರ್ತಾರೆ ಅನ್ನುವಂತ ಒಂದು ಹಠ ಕೂಡ ಇದೆ. ಸೊ ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ, ನೀವು ನರಳುತ್ತಾ ಇದ್ದೀರಾ, ನೀವು ಕೊರಗ್ತಾ ಇದ್ದೀರಾ, ಹಾಗೂ ಪ್ರಾಬ್ಲಮ್ಸ್ ತುಂಬಾನೇ ನಿಮಗೆ ಆಗ್ತಾ ಇದೆ. ಬಿಕಾಸ್ ಮನಸ್ಸಿನಲ್ಲಿ ಮಾನಸಿಕವಾಗಿ ನೀವು ತುಂಬಾ ಬಳಲ್ತಾ ಇದ್ದೀರಾ, ಯು ಆರ್ ಇನ್ ಪೇನ್. ಸೊ ಕ್ಲಾರಿಫಿಕೇಶನ್ ಏನಂದ್ರೆ, ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಮೈ ಸೆಲ್ಫ್, ಐ ನೋ ಐ ಆಮ್ ರೈಟ್. ನಾನೇ ಸರಿ ಇದ್ದೀನಿ, ನನ್ನ ಬಿಟ್ಟು ಈ ರಿಲೇಶನ್ಶಿಪ್ ನಲ್ಲಿ ಇನ್ಯಾರೂ ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನ್ ನನ್ನ ಮಾತು ಕೇಳಲೇಬೇಕು, ಈ ತರ ಒಂದು ಸ್ವಭಾವ ಇವರಲ್ಲಿದೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇವರ ಒಂದು ಸ್ಟ್ರಾಟಜಿಗೆ ಮರಳಾಗಬಾರದು. ಯಾಕೆಂದ್ರೆ ನೀವು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಅವರು ಎಕ್ಸ್ಪೆಕ್ಟ್ ಮಾಡೋ ರೀತಿಯಾಗಿದ್ರೆ ನೀವು ಸೋಲ್ತಾ ಇರ್ತೀರಾ, ಅವ್ರು ಗೆಲ್ತಾ ಇರ್ತಾರೆ, ಹಾಗೂ ನಿಮ್ಮ ಲವ್ ಲೈಫ್ ಕೂಡ ಒಂದು ಇಂಪ್ಯಾಕ್ಟ್ ಬೀಳತ್ತೆ. ನಾನು ಇನ್ನ ಹೆಚ್ಚು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಇದು ನಿಮ್ಗೆ ವರ್ತ್ ಇದೆಯಾ, ಈ ರಿಲೇಶನ್ಶಿಪ್ ವರ್ತ್ ಇದೆಯಾ ಅಂತ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಸ್ಟ್ರಾಂಗ್ಲಿ ಫಾರ್ ದ ಫ್ಯೂಚರ್. ಎಮೋಷನಲ್ ಕನೆಕ್ಷನ್ ಇಲ್ಲ. ಸೊ ಇನ್ನ 3 ಕಾರ್ಡ್ ಪೈಲ್ ತೆಗಿತಾ ಇದ್ದೀನಿ ಈ ರಿಲೇಶನ್ಶಿಪ್ ವಿಷಯವಾಗೇನೆ. ಬ್ಯಾಲೆನ್ಸಿಂಗ್ ಎನರ್ಜೀಸ್. ಸೊ ಈ ರಿಲೇಶನ್ಶಿಪ್ ನಲ್ಲಿ ಇಬ್ರು ಈಕ್ವಲ್ ಆಗಿರ್ಬೇಕಾಗತ್ತೆ. ನಾನ್ ಹೆಚ್ಚು ತಾನ್ ಹೆಚ್ಚು ಅನ್ನುವಂತ ಒಂದು ಹಠದ ಸ್ವಭಾವವನ್ನ ಅವ್ರು ಬಿಡಬೇಕಾಗತ್ತೆ. ಗೋ ಔಟ್ಸೈಡ್, ನೀವು ಬ್ರೇಕ್ ತಗೋಬೇಕಾಗತ್ತೆ. ಇದೇನೆ ನೀವು ನಂಬುವ ದೈವದಿಂದ ಬರ್ತಾ ಇರುವಂತಹ ಮೆಸೇಜಸ್. ಅನ್ಕಂಡೀಷನಲ್ ಲವ್ ಸರಿ ಹೋಗುತ್ತೆ. ಸೊ ಕ್ಲಾರಿಫಿಕೇಶನ್ ಯೂನಿವರ್ಸ್ ಇಂದ ಏನ್ ಬಂದಿದೆ ಅಂದ್ರೆ, ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಆದ್ರೆ ನೀವು ಅವ್ರು ಹೇಳುವ ಎಲ್ಲಾ ವಿಷಯಗಳನ್ನು ಮಾಡ್ತಾ ಹೋದ್ರೆ ನೀವು ಸೋಲ್ತೀರಾ ಅಂಡ್ ಯು ವಿಲ್ ಬಿ ಸಫರಿಂಗ್. ಅವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ, ಅವ್ರು ವಾಪಸ್ ಬರ್ತಾರೆ ನಿಮ್ ಲೈಫ್ ನಲ್ಲಿ. ಆದ್ರೆ ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್, ನಿಮ್ಮ ಹ್ಯಾಪಿನೆಸ್ ಎಲ್ಲಾನು ಮುಖ್ಯ ಆಗತ್ತೆ. ಅವರೇ ಇದ್ರೆ ಹೇಗೆ ಲೈಫ್ ನಲ್ಲಿ, ನೀವು ನಿಮ್ಮ ಇಂಪಾರ್ಟೆನ್ಸ್ ಮುಖ್ಯವಾಗತ್ತೆ. ಸೊ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ವಿತ್ ಇನ್ 2 months ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಪ್ರೊವೈಡೆಡ್ ನಿಮಗೆ ಏನ್ ಸರಿ ಅನ್ಸುತ್ತೆ ನೀವು ಮಾಡಿ. ಅವರ ಒಂದು ಫೋರ್ಸ್ ಅಥವಾ ಅವರ ಒಂದು ಪ್ರೆಷರ್ ವಿಷಯವಾಗಿ ನೀವೇನನ್ನು ಮಾಡೋ ಅವಶ್ಯಕತೆ ಇಲ್ಲ. ಅದ್ ಬಿಟ್ರೆ ನಾನು ಇನ್ನೇನು ಮೇಜರ್ ಇಶ್ಯೂಸ್ ನೋಡ್ತಾ ಇಲ್ಲ. ಅವರಲ್ಲೇ ಪ್ರಾಬ್ಲಮ್ ಇದೆ. ಅವರು ಬದಲಾಗಬೇಕು ಅಂದ್ರೆ ನೀವು ಅವ್ರು ಹೇಳೋದ್ನೆಲ್ಲ ಮಾಡೋದನ್ನ ಫಸ್ಟ್ ಬಿಡಬೇಕಾಗುತ್ತೆ. ಅದರ್ವೈಸ್ ಈ ವ್ಯಕ್ತಿ ಸರಿ ಹೋಗ್ತಾರೆ ಅಂತಾನೆ ಈ ಒಂದು ರೀಡಿಂಗ್ ನಲ್ಲಿ ಬರ್ತಾ ಇದೆ. ಸೊ ಈ ಕೂಡಲೇ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಹಾಕ್ಬೇಕಾಗತ್ತೆ ಅಂದ್ರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ನಲ್ಲಿ ಏನ್ ಹಾಕಿ, ಏನ್ ಬರಿಬೇಕಾಗತ್ತೆ, ಏನ್ ಕಮೆಂಟ್ ಮಾಡ್ಬೇಕಾಗತ್ತೆ ಅಂದ್ರೆ, ಮೈ ಲವ್ ಲೈಫ್ ವಿಲ್ ಬಿ ಬ್ಯಾಲೆನ್ಸ್ಡ್, ಮೈ ಲವ್ ಲೈಫ್ ವಿಲ್ ಬಿ ಬ್ಯಾಲೆನ್ಸ್ಡ್, ಮೈ ಲವ್ ಲೈಫ್ ಶಾಲ್ ಬಿ ಆರ್ ವಿಲ್ ಬಿ, ಮೈ ಲವ್ ಲೈಫ್ ಶಾಲ್ ಬಿ ಬ್ಯಾಲೆನ್ಸ್ಡ್, ಐ ಕ್ಲೇಮ್ ಇಟ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬಿಕಾಸ್ ಬ್ಯಾಲೆನ್ಸ್ ಆಗೋದು ಮುಖ್ಯ ಇದೆ. ಅವ್ರು ಹೇಳೋದ್ನೆಲ್ಲ ನೀವು ಮಾಡಕ್ ಹೋಗ್ಬಿಡಿ, ಮಾಡಿದ್ರೆ ನೀವು ಸೋಲ್ತಾನೆ ಹೋಗ್ತೀರಾ. ಬಿಕಾಸ್ ಅದೊಂದು ವೀಕ್ನೆಸ್ ಆಗಿದೆ ನಿಮಗೆ, ನಿಮ್ಮ ಪ್ರಾಬ್ಲಮ್ಮೇ ಅದಾಗಿದೆ. ಅವ್ರು ಏನ್ ಹೇಳಿದ್ರು ನಾನು ಮಾಡ್ತೀನಿ, ಯಾಕಂದ್ರೆ ಅವ್ರನ್ನ ಕಳ್ಕೊಂಡ್ ಬಿಡ್ತೀನಿ ಅನ್ನುವಂತ ಭಯ ನಿಮ್ಮಲ್ಲಿದೆ. ಅದನ್ನ ಫಸ್ಟ್ ತೆಗ್ದು ಹಾಕ್ಬೇಕಾಗತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನೆಕ್ಸ್ಟ್ ನಿಮ್ಮ ರಿಲೇಶನ್ಶಿಪ್ ಏನಿದೆ, ಅವರ ಫೀಲಿಂಗ್ಸ್ ಏನಾಗಿದೆ, ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಕಡೆಗೆ ಏನಾಗಿದೆ, ಫ್ಯೂಚರ್ ಹೇಗಿರುತ್ತೆ, ಈ ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಫಿಕೇಶನ್ ಈ ರೀಡಿಂಗ್ ನಲ್ಲಿ ಸಿಗುತ್ತೆ. ಮುಂದೆ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕುರಿತಾಗೂ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಮತ್ತು ಅವರ ಮೆಸೇಜಸ್, ಮೈಂಡ್ ಮೆಸೇಜಸ್ ಏನಾಗಿದೆ ಈ ರಿಲೇಶನ್ಶಿಪ್ ನಲ್ಲಿ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ನಾನು ಈ ಕೂಡಲೇ ನಿಮ್ಗೆ ಹೇಳ್ತೀನಿ. ಮತ್ತು ಈ ರಿಲೇಶನ್ಶಿಪ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಇಸ್ ಇಟ್ ರೈಟ್ ಆರ್ ನಾಟ್, ಇದು ನಿಮ್ಗೆ ಒಳ್ಳೇದಾ, ಫ್ಯೂಚರ್ ಚೆನ್ನಾಗಿರುತ್ತಾ, ಈ ತರ ನಿಮ್ಗೆ ಡೌಟ್ಸ್ ಇರುತ್ತಲ್ಲ, ಕ್ಲಾರಿಫಿಕೇಶನ್ ಈ ರಿಲೇಶನ್ಶಿಪ್ ರೀಡಿಂಗ್ ನಲ್ಲಿ ಸಿಗುತ್ತೆ. ಸೊ ಫಸ್ಟ್ ಇದು ನೋಡೋಣ. 4 of Wands ಬರ್ತಾ ಇದೆ, ಮತ್ತು ಜಸ್ಟಿಸ್ ಕಾರ್ಡ್ ಬಂದಿದೆ, ಮತ್ತು 7 of Pentacles ಬರ್ತಾ ಇದೆ, 7 of Cups ಬರ್ತಾ ಇದೆ, 3 of Pentacles ಬರ್ತಾ ಇದೆ. ಬ್ಯಾಲೆನ್ಸ್ ಇದೆ, ಪಾಸಿಟಿವ್ ಎನರ್ಜಿ ಇದೆ, ಹಾಗೂ ಇಬ್ರು ಕೂಡ ಏನ್ ಮಾಡ್ತಾ ಇದೀವಿ ಅಂದ್ರೆ, ಏನ್ ಮಾಡ್ತಾ ಇದೀರ ರಿಲೇಶನ್ಶಿಪ್ ವಿಷಯವಾಗಿ ಅನ್ನೋ ಕ್ಲಾರಿಟಿ ಇಬ್ರಲ್ಲೂ ಇದೆ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ, ಡೋಂಟ್ ಸೀಕ್ ಫೈನಾನ್ಷಿಯಲ್ ಹೆಲ್ಪ್ ಫ್ರಮ್ ಮೀ. ಸೊ ನಿಮ್ಮ ಪಾರ್ಟ್ನರ್, ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಫೈನಾನ್ಷಿಯಲ್ ಹೆಲ್ಪ್, ನನ್ನಿಂದ ಫೈನಾನ್ಷಿಯಲ್
ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡ. ನನ್ನಿಂದ ಹಣಕಾಸಿನ ವಿಷಯವಾಗಿ ಏನಾದರೂ ನಿನಗೆ ಬೇಕಿದೆ ಅಂದರೆ ದಯವಿಟ್ಟು ಕೇಳಕ್ಕೆ ಹೋಗಬೇಡ. ಬಿಕಾಸ್ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಕಾಸ್ ದೇ ಡೋಂಟ್ ಹ್ಯಾವ್. ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಹಂಗಿದೆ. ಮೇಕ್ ಪ್ರಾಮಿಸ್ ಬರ್ತಾ ಇದೆ. ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಸೊ ಪ್ರೆಸೆಂಟ್ ಏನಾಗಿದೆ ಅಂದರೆ ಬಿಕಾಸ್ ಆಫ್ ದೇರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಅವರ ಕರಿಯರ್ ವಿಷಯವಾಗಿ, ಕೆಲಸದ ವಿಷಯವಾಗಿ ಟೆನ್ಷನ್ ಮತ್ತು ಸ್ಟ್ರೆಸ್ ಇರೋದ್ರಿಂದ ಅವ್ರು ಇವಾಗ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ, ನೀವೇನೋ ತಪ್ಪು ಮಾಡಿದೀರಾ, ಆ ತರ ನಿಮಗೆ ಏನೇನೋ ಕಾಡ್ತಾ ಇದೆ ಪ್ರಶ್ನೆ ಮನಸ್ಸಿನಲ್ಲಿ. ಆದ್ರೆ ಹಾಗೇನೂ ಇಲ್ಲ, ನಿಮ್ಮ ಪ್ರಾಬ್ಲಮ್ ಅಲ್ಲ ಇದು, ಅವರ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಅವರು ದೂರ ಇದ್ದಾರೆ. ಆದ್ರೆ ಅವ್ರು ವಾಪಸ್ ಬರ್ತೀನಿ, ನನ್ನನ್ನು ನೀನು ನಂಬು, ಐ ವಿಲ್ ಬಿ ಬ್ಯಾಕ್ ಅಂತ ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನಾಗ್ತಾ ಇದೆ ಅಂದ್ರೆ ವಿಶ್ ಬರ್ತಾ ಇದೆ. ಮೈ ಡೇ ಸ್ಟಾರ್ಟ್ಸ್ ವಿತ್ ಯೋರ್ ಸ್ಮೈಲ್, ಬಿ ಮೈನ್ ಓನ್ಲಿ. ಅವರು ನಿಮ್ಮನ್ನ ಅವ್ರು ಏನ್ ಕೇಳ್ಕೊಳ್ತಾ ಇದ್ದಾರೆ ಅಂದ್ರೆ, ನಾನು ಒಂದೇ ಒಂದು ಕೇಳ್ಕೊಳ್ಳೋದೇನಂದ್ರೆ ನನ್ನ ಜೊತೆನೆ ಇರು, ನನಗೆ ನಿನ್ನ ಒಂದು ಪಾಸಿಟಿವ್ ಎನರ್ಜಿ, ನಿನ್ನ ಹ್ಯಾಪಿನೆಸ್, ನಿನ್ನ ಸ್ಮೈಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಅದೇ ನನಗೆ ಮಾನಸಿಕವಾಗಿ ಒಂದು ಬೆಂಬಲ ಕೊಡೋದು ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈ ರಿಲೇಶನ್ಶಿಪ್ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೀಚಿಂಗ್ ಕನ್ಕ್ಲೂಷನ್ಸ್ ಬರ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ. ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ ಈ ಕೂಡಲೇ ಕಮೆಂಟ್ ಅಲ್ಲಿ ಏನ್ ಹಾಕ್ಬೇಕಾಗತ್ತೆ ಅಂದ್ರೆ, ಮೈ ಲವ್ ಲೈಫ್ ಈಸ್ ಹೀಲಿಂಗ್ ಅಂಡ್ ಐ ಆಮ್ ಹ್ಯಾಪಿ, ಮೈ ಪಾರ್ಟ್ನರ್ ಇಸ್ ಹ್ಯಾಪಿ ಅಂತ ಈ ಕೂಡಲೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಈ ಕೂಡಲೇ ಕೇಳ್ಕೊಳ್ಳಿ, ಮೈ ಲವ್ ಲೈಫ್ ಈಸ್ ಆನ್ ಟ್ರ್ಯಾಕ್, ಮೈ ಲವ್ ಲೈಫ್ ಇಸ್ ಹೀಲಿಂಗ್, ಐ ಆಮ್ ಹ್ಯಾಪಿ ಅಂಡ್ ಮೈ ಪಾರ್ಟ್ನರ್ ಇಸ್ ಹ್ಯಾಪಿ ಅಂತ ಈ ಕೂಡಲೇ ಕೇಳ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೂನ್ ಬರ್ತಾ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಮುಂಚೆನೆ ಹೇಳಿದೀನಿ ಇದನ್ನು ಕೂಡ ನಿಮಗೆ. ಅವರು ಸರಿ ಹೋಗ್ತಾರೆ. ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅವ್ರ ಲೈಫ್ ನಲ್ಲಿ, ಸ್ಪೆಷಲಿ ಫೈನಾನ್ಷಿಯಲಿ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಅದರಿಂದ ನಿಮಗೆ ಅವ್ರು ಹೇಗೆ ಒಂದು ಸಪೋರ್ಟ್ ಆಗಿರ್ಬೇಕು, ಯಾವ ರೀತಿ ಇರಬೇಕು, ಆ ಒಂದು ಏನ್ ಹೇಳ್ತಾರೆ ಟೈಮ್, ಕ್ವಾಲಿಟಿ ಟೈಮ್ ನ ಕೊಡೋಕ್ ಆಗ್ತಾ ಇಲ್ಲ. ಒಂದೊಂದ್ಸಲ ನಮ್ ಲೈಫ್ ನಾವ್ ಅನ್ಕೊಳ್ತೀವಿ ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು, ಏನೇನೋ ಎಕ್ಸ್ಪೆಕ್ಟೇಷನ್ ನಾವ್ ಹೆಚ್ಚು ಇಟ್ಕೊಂಡಿರ್ತೀವಿ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಏನು ಅನುಭವಿಸ್ತಾ ಇದಾರೆ ನೆಕ್ಸ್ಟ್ ಅಂದ್ರೆ ಅವರ ಒಂದು ಡೈರೆಕ್ಷನ್ ಅಲ್ಲಿ ಅವ್ರು ಯಾವ ಒಂದು ಪ್ರಾಬ್ಲಮ್ ನ ಅನುಭವಿಸ್ತಿದ್ದಾರೆ ಅನ್ನುವಂತ ಒಂದು ಸಣ್ಣ ಸುಳಿವು ನಿಮ್ಗೆ ಇರೋದಿಲ್ಲ. ಸೊ ಅದೇ ಇಲ್ಲಿ ಆಗಿದೆ, ನೀವು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಈ ಒಂದು ರೀಡಿಂಗ್ ನಿಮ್ಗೆ ಖಂಡಿತವಾಗ್ಲೂ ಕ್ಲಾರಿಟಿ ಕೊಟ್ಟಿರುತ್ತೆ. ಯಾಕಂದ್ರೆ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಅವ್ರಿಗೆ ನೀವು ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ನೇ ಸೆಟ್ ಮಾಡ್ಕೊಂಡು ನಿಮ್ ಜೊತೆ ಇದ್ದಾರೆ. ಆದ್ರೆ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಪ್ರಾಬ್ಲಮ್ಸ್ ಇದೆ ಅವ್ರ ಲೈಫ್ ನಲ್ಲಿ, ಅವ್ರು ಅದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು. ರೀಡಿಂಗ್ ಪ್ರಕಾರ ವಿತಿನ್ 2 months ರಿಲೇಶನ್ಶಿಪ್ ಸರಿ ಹೋಗುತ್ತೆ. ವಿತಿನ್ ದ 3rd month 3ನೇ ತಿಂಗಳೊಳಗಡೆ ನೀವು ಅವರು ಒಂದು ಒಳ್ಳೆಯ ಬ್ಯಾಲೆನ್ಸ್ ನಲ್ಲಿ ಖುಷಿಯಾಗಿ ಒಟ್ಟಿಗೆ ಇರ್ತೀರಾ ಅಂತಾನೆ ಹೇಳ್ತಾ ಇದೆ. ದಟ್ ವಾಸ್ ಯೋರ್ ರೀಡಿಂಗ್. ತುಂಬಾ ಚೆನ್ನಾಗೇ ಇದೆ. ಜಸ್ಟ್ ಸ್ವಲ್ಪ ಟೈಮ್ ಕೊಡಿ ಮತ್ತು ಅವ್ರನ್ನ ನೀವು ನಂಬಬೇಕಾಗುತ್ತೆ, ಅವಾಗ ಎಲ್ಲ ಸರಿ ಹೋಗುತ್ತೆ ಅಂತ ರೀಡಿಂಗ್ ಪ್ರಕಾರವಾಗಿದೆ. ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್. ಸೊ ಲಾಸ್ಟ್ ಕಾರ್ಡ್ ಪೈಲ್, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಫ್ಯೂಚರ್ ಹೇಗಿರುತ್ತೆ, ಎಲ್ಲ ಕುರಿತಾಗೂ ನಿಮ್ಗೆ ಈ ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಕರೆಂಟ್ ಫೀಲಿಂಗ್ಸ್ ಅಂಡ್ ಥಾಟ್ಸ್ ಏನಾಗಿದೆ, ಅವರು ಏನ್ ಹೇಳಬೇಕು ಅಂತ ಇದ್ದಾರೆ, ಅದೆಲ್ಲ ವಿಷಯವಾಗೂ ನಿಮ್ಗೆ ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಸಿಗುತ್ತೆ. ಅದರಿಂದ ನೀವು ಯಾವ ಒಂದು ವಿಡಿಯೋನು ಮಿಸ್ ಮಾಡಲ್ಲ. ಎವ್ರಿ ಡೇ ಐ ವಿಲ್ ಬಿ ಅಪ್ಲೋಡಿಂಗ್ ದ ವಿಡಿಯೋಸ್ ಫಾರ್ ಯು ರಿಲೇಟೆಡ್ ಟು ಟ್ಯಾರೋ ರೀಡಿಂಗ್. ಮೈಂಡ್ ಮೆಸೇಜಸ್, ಅವರ ಮೈಂಡ್ ಮೆಸೇಜಸ್ ಏನಾಗಿದೆ, ನಿಮ್ಮ ಕಡೆಗೆ ಏನಾಗಿದೆ, ಮತ್ತು ಫ್ಯೂಚರ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀಡಿಂಗ್ ನಲ್ಲಿ, ಆ ವಿಷಯವಾಗೂ ಕ್ಲಾರಿಟಿ ಸಿಗುತ್ತೆ. ಸೊ ಹಿಯರ್ ಯು ಗೋ. ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಫಸ್ಟ್ ಕಾರ್ಡ್ ಇಟ್ ಸೆಲ್ಫ್ ಅ ಹಾರ್ಟ್ ಬ್ರೇಕ್ ಕಾರ್ಡ್. ಲುಕ್ ಎಟ್ ದಟ್. ಟೆಂಪರೆನ್ಸ್ ಬರ್ತಾ ಇದೆ. ಪೇಜ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಔಟ್ಕಮ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಗುಡ್. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆಯಲ್ಲ, ಅದೇ ಸಮಾಧಾನವಾಗಿರುವಂತ ವಿಷಯ. ಮೈಂಡ್ ಮೆಸೇಜಸ್ ಏನಾಗಿದೆ, ಮ್ಯಾರೇಜ್, ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್ ಅಂತ ನಿಮ್ಗೆ ಅವ್ರು ಹೇಳ್ತಾ ಇದ್ದಾರೆ. ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್, ಒಟ್ಟಿಗೆ ಇರೋಣ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ ಅವರು.
ಮತ್ತು ಟುಗೆದರ್ನೆಸ್ ಕಾರ್ಡ್ ಬರ್ತಾ ಇದೆ. ಐ ವಾಂಟ್ ಟು ಕಮ್ ಕ್ಲೋಸರ್ ಅಂಡ್ ಸ್ಪೆಂಡ್ ಟೈಮ್ ವಿತ್ ಯು ಅಂತ ಅವ್ರು ಹೇಳ್ತಾ ಇದಾರೆ ನಿಮಗೆ. ನಿನ್ ಜೊತೆ ಇರಬೇಕು, ನಿನ್ ಜೊತೆ ಟೈಮ್ನ, ನಿನ್ ಜೊತೆ ಕಾಲವನ್ನ ಕಳೆಯಬೇಕು ಅನ್ನುವಂಥ ಆಸೆ ನನಗಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಟ್ರಾವೆಲ್ ಬರ್ತಾ ಇದೆ. ಲೆಟ್ಸ್ ಗೋ ಆನ್ ಅ ಲಾಂಗ್ ಡ್ರೈವ್ ಟು ಬಿ ಲಾಸ್ಟ್ ವಿತ್ ಈಚ್ ಅದರ್. ಎಲ್ಲರೂ ದೂರ ಹೋಗೋಣ, ಆಚೆ ಹೋಗೋಣ, ಸನ್ಸೆಟ್, ಒಂದೊಳ್ಳೆಯ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡೋಣ, ಟ್ರಾವೆಲ್ ಮಾಡೋಣ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದಾರೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರ್ತಾ ಇದೆ. ರಿಲೇಶನ್ಶಿಪ್ ವಿಷಯವಾಗಿ ಎನರ್ಜಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಆಗಿದೆ. ಹಾರ್ಟ್ ಬ್ರೇಕ್ ಬಂದಿದೆ. ಸೊ ಇತ್ತೀಚೆಗೆ ನಿಮ್ಮ ಮತ್ತು ಅವರ ನಡುವೆ ಒಂದಷ್ಟು ಪ್ರಾಬ್ಲಮ್ಸ್ ಇತ್ತು, ಹಾಗೂ ಅವರು ನಿಮ್ಗೆ ನಿರಾಶೆ ಮಾಡಿದ್ದಾರೆ. ಅವರ ಪ್ರಕಾರ ನೀವು ಅವ್ರನ್ನ ಹರ್ಟ್ ಮಾಡಿದೀರಾ ಅಂತ, ನಿಮ್ಮ ಪ್ರಕಾರ ಅವ್ರು ನನ್ನ ಹರ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಮನಸ್ಥಿತಿಗೆ ಇಬ್ರು ಬಂದಿದ್ದೀರಾ. ಮತ್ತು ಟ್ವಿನ್ ಫ್ಲೇಮ್ ಟೆಲಿಪತಿ ಬರ್ತಾ ಇದೆ. ಒಂದು ಒಳ್ಳೆಯ ಅದ್ಭುತವಾಗಿರುವಂತಹ ವಿಷಯ ಏನಿದೆ ಅಂದ್ರೆ, ಈ ರೀಡಿಂಗ್ ನಲ್ಲಿ ಒಬ್ರನ್ನ ಬಿಟ್ಟು ಒಬ್ರು ಇರಕ್ ಸಾಧ್ಯನೇ ಇಲ್ಲ. ಜಗಳ ಆದ್ರೂ ಕೂಡ ಒಟ್ನಲ್ಲಿ ಮಾತು ಬಿಡಕ್ ಆಗದೇ ಇಲ್ಲ ಇಬ್ರಿಗೂನು. ಆತ್ರದಲ್ಲಿ ಏನೋ ಹೇಳ್ಬಿಡ್ತೀರಾ, ಅವರು ಅದನ್ನ ಕೇಳ್ಬಿಡ್ತಾರೆ, ಆಮೇಲೆ ಯಾಕೆ ಹೀಗೆ ಹೇಳಿದೆ ಅಂತ ಇಬ್ರು ಕೂಡ ಬೇಜಾರು ಮಾಡ್ಕೊಳ್ತೀರಾ. ಹಾಗೂ ಟ್ವಿನ್ ಫ್ಲೇಮ್ ಟೆಲಿಪತಿ ಬಂದಿರೋದ್ರಿಂದ ನಿಮ್ಮ ನೋವನ್ನ ಅವರು ಕೂಡ ಫೀಲ್ ಮಾಡ್ತಾರೆ, ಅವರು ನಿಮ್ಮ ನೋವನ್ನ ಫೀಲ್ ಮಾಡ್ತಾರೆ. ದೂರ ಇದ್ರೂ ಕೂಡ ಒಬ್ರ ಎನರ್ಜಿ ಒಬ್ರು ತುಂಬಾನೇ ಡೀಪರ್ ಲೆವೆಲ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಮೆಡಿಟೇಷನ್ ಬರ್ತಾ ಇದೆ. ಸೊ ಇಲ್ಲೇನಾಗಿದೆ ಅಂದ್ರೆ, ಇಬ್ರು ಕೂಡ ತಪ್ಪುಗಳು ಅಂದ್ರೆ ಇಬ್ರಲ್ಲೂ ಕೂಡ ಪ್ರಾಬ್ಲಮ್ಸ್ ಇದೆ. ಏನಾದ್ರೂ ಈಗ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದು ಇಬ್ರು ಕಾರಣರಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಒಂದು ಟೆಂಪರೆನ್ಸ್ ಇಸ್ ಆಲ್ ಅಬೌಟ್ ವೇಟಿಂಗ್ ಪೀರಿಯಡ್. ಆತ್ರದಲ್ಲಿ ಏನು ಡಿಸಿಷನ್ ತಗೋಬೇಡಿ ಈ ವಿಚಾರವಾಗಿ. ಅವರು ನಿಮ್ಮ ಮನಸ್ಸಿನಲ್ಲಿದ್ದಾರೆ, ನೀವು ಅವರ ಮನಸ್ಸಿನಲ್ಲಿದ್ದಾರೆ, ಹಾಗೂ ಅವರು ನಿಮ್ಮನ್ನ ಅಪಾರವಾಗಿ ಪ್ರೀತಿ ಮಾಡ್ತಾರೆ. ನಿಮ್ಮನ್ನ ಬಿಟ್ಟು ಅವ್ರಿಗೆ ಇರೋಕ್ ಆಗೋದೇ ಇಲ್ಲ. ಆದ್ರೆ ಕೋಪ ಇರೋದ್ರಿಂದ ಅವ್ರು ಏನೋ ಹೇಳ್ತಾರೆ, ಆದ್ರೆ ಅವ್ರು ಹೇಳೋದ್ರ ಅರ್ಥ ಹಾಗೆ ಅಲ್ಲ. ಅಂದ್ರೆ ಅವರು ಹೇಳುವ ವಿಷಯ ಏನಿದೆ ಅದು ಮನಸ್ಸಿಂದ ಹೇಳಿರೋದಿಲ್ಲ. ಆ ಒಂದು ಕೋಪದಲ್ಲಿ ಏನೋ ಹೇಳಿರೋದು ನಿಮಗೆ ಹರ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಲವ್ ಲೈಫ್ ನಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಾಗಿದೆ ಅಂದ್ರೆ, ಇಮೋಷನಲ್ ಕಪ್ ಬಂದಿದೆ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಅ ಟ್ಯಾರೋ ರೀಡಿಂಗ್ ನಲ್ಲಿ ಇಮೋಷನಲ್ ಕಪ್ ಬಂದಾಗ ಏನಾಗುತ್ತೆ ಅಂದ್ರೆ, ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಅವರು ನಿಮ್ಮನ್ನ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ, ನೀವು ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡಿದೀರಾ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಅಂದ್ರೆ ಏನೇ ಆದ್ರೂ ಕೂಡ ಇದು ಬ್ರೇಕ್ ಆಗಲ್ಲ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ವಿ ಆರ್ ಟುಗೆದರ್ ಫಾರ್ ಎವರ್, ಮೀ ಅಂಡ್ ಮೈ ಪಾರ್ಟ್ನರ್, ವಿ ಆರ್ ಟುಗೆದರ್ ಅಂಡ್ ಫಾರ್ ಎವರ್ ಅಂತ ಕಮೆಂಟ್ ನಲ್ಲಿ ಹಾಕಿ. ಐ ಕ್ಲೇಮ್ ಇಟ್, ವಿ ಆರ್ ಟುಗೆದರ್ ಅಂಡ್ ಫಾರ್ ಎವರ್. ವಿ ಆರ್ ಟುಗೆದರ್ ಅಂಡ್ ಫಾರ್ ಎವರ್. ಮದ್ವೆ ಆಗಿಲ್ಲ ಅಂದ್ರೆ ಈ ರಿಲೇಶನ್ಶಿಪ್ ನಲ್ಲಿ ಮದ್ವೆ ಆಗತ್ತೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ, ಮದ್ವೆ ಆಗಿದೆ, ಪ್ರಾಬ್ಲಮ್ ಇದೆ ಅಂದ್ರೆ ಇಬ್ರು ಕೂಡ ರೀಕನ್ಸೈಲ್ ಆಗ್ತೀರಾ, ಇಬ್ರು ಕೂಡ ಸರಿ ಹೋಗುತ್ತೆ ನಿಮ್ಮ ರಿಲೇಶನ್ಶಿಪ್. ಮತ್ತು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಸಾರಿ ಹೇಳ್ಬೇಕು ಅನ್ಸಿದ್ರೆ ಹೇಳ್ಬಿಡಿ, ಫಾರ್ಗಿವ್ ಮಾಡ್ಬಿಡಿ, ಕ್ಷಮಿಸ್ಬಿಡಿ. ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ಬಿಟ್ಬಿಡಿ. ಕ್ಷಮಿಸೋದ್ರಿಂದ ಈ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ನಾನು ಆಗ್ಲೇ ಹೇಳಿದಾಗೆ, ಒಬ್ರನ್ನ ಬಿಟ್ಟು ಒಬ್ರು ಇರಕ್ಕಾಗಲ್ಲ. ಇಟ್ ಇಸ್ ಅ ಬ್ಯೂಟಿಫುಲ್ ಬಾಂಡಿಂಗ್. ಸೊ ಕೆಲವು ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡೋದು ಒಂದೊಂದ್ಸಲ ನೀವು ಮಾಡ್ಬೇಕಾಗತ್ತೆ, ಒಂದೊಂದ್ಸಲ ಅವರು ಮಾಡ್ಬೇಕಾಗತ್ತೆ. ಆದ್ರೆ ಈಗೂ ಒಂದೇ ಒಂದು ಪ್ರಾಬ್ಲಮ್ ಇಂದ ರಿಲೇಶನ್ಶಿಪ್ ಹಾಳಾಗುವ ಸ್ಲೈಟ್ ಚಾನ್ಸ್ ಇದೆ. ಸೊ ಅದನ್ನ ನೀವು ಸರಿ ಮಾಡ್ಕೋಬಹುದು. ಬಟ್ ಅಕಾರ್ಡಿಂಗ್ ಟು ದ ರೀಡಿಂಗ್, ವಿತ್ ಇನ್ 1 month ಈ ರಿಲೇಶನ್ಶಿಪ್ ನಲ್ಲಿ ಬ್ಯಾಲೆನ್ಸ್ ನ ನೀವು ನೋಡ್ತೀರಾ. ಅವ್ರು ನಿಮ್ ಜೊತೆ ಮಾತಾಡ್ತಾರೆ, ಮಾತಾಡ್ಲಿಲ್ಲ ಅಂದ್ರೆ ನೀವು ಅವ್ರ ಜೊತೆ ಮಾತಾಡಿ ಏನಾದ್ರೂ ಈಗ ಮಾತು ಬಿಟ್ಟಿದ್ದೀರಾ ಅಂದ್ರೆ, ಯಾಕಂದ್ರೆ ಅಂತ ಮೇಜರ್ ಪ್ರಾಬ್ಲಮ್ ಏನು ನಾನು ನೋಡ್ತಾ ಇಲ್ಲ. ಮೈನರ್ ಇಶ್ಯೂಸ್ ಇದೆ. ಇಬ್ರು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಿರೋದ್ರಿಂದ ಒಬ್ರಿಗೊಬ್ರು ಹೊಂದ್ಕೊಂಡು ಅರ್ಥ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.